ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಈ ಪಾಠದ ಮುಂದುವರೆದ ಭಾಗವನ್ನು ಈಗ ನಾವು ಅಧ್ಯಯನ ಮಾಡೋಣ. ಈಗಾಗಲೇ ನಮ್ಮ ಭಾರತ ದೇಶದ ಕುರಿತು ಹಲವಾರು ಸಂಗತಿಗಳನ್ನು ನಾವು ಹಿಂದಿನ ಅವಧಿಯಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಅಲ್ಲಿ ನಮ್ಮ ಭಾರತ ದೇಶದ ಒಂದು ಸ್ಥಾನ, ನಮ್ಮ ಭಾರತ ದೇಶದ ನೆರೆ ರಾಷ್ಟ್ರಗಳು ಯಾವುವು ಅನ್ನೋದ್ರ ಕುರಿತು ಕೂಡ ಅಧ್ಯಯನವನ್ನು ಮಾಡಿದ್ದೀವಿ. ಹಾಗಾದರೆ ನಮ್ಮ ಭಾರತ ದೇಶದ ನೆರೆ ರಾಷ್ಟ್ರಗಳ ಕುರಿತು ಮತ್ತೊಂದು ಸಲ ನಾವೇನೋಣ ಪುನರಾವಲೋಕನವನ್ನು ಮಾಡಿಕೊಳ್ಳೋಣ. ಹಾಗಾದರೆ ಇದು ನಮ್ಮ ಭಾರತ ದೇಶದ ಒಂದು ಭೂಪಟ. ನಮ್ಮ ಭಾರತ ದೇಶದ ಒಂದು ವಾಯವ್ಯ ದಿಕ್ಕಿಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತಕ್ಕಂಥ ಎರಡು ದೇಶಗಳು ಬರ್ತಾ ಇದ್ದಾವೆ. ಇನ್ನು ಈ ಉತ್ತರಕ್ಕೆ ನೇಪಾಳ ಮತ್ತು ಭೂತಾನ್ ಅಂತಕ್ಕಂಥ ಒಂದು ಎರಡು ರಾಷ್ಟ್ರಗಳು ಬರ್ತಾ ಇದ್ದಾವೆ. ನಮ್ಮ ಭಾರತ ದೇಶದ ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಅಂತಕ್ಕಂಥ ಎರಡು ದೇಶಗಳು ಬರ್ತಾ ಇದ್ದಾವೆ. ನಮ್ಮ ಭಾರತ ದೇಶದ ಒಂದು ದಕ್ಷಿಣದ ಭಾಗ, ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಒಂದು ದ್ವೀಪ ರಾಷ್ಟ್ರ ಅಂತಂದ್ರೆ ಯಾವುದು ಅಂದರೆ ಅದು ಶ್ರೀಲಂಕಾ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹೀಗೆ ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶದ ನೆರೆ ರಾಷ್ಟ್ರಗಳ ಒಂದು ಪರಿಚಯವನ್ನ ನಾವು ಹಿಂದಿನ ಅವಧಿಯಲ್ಲಿ ಮಾಡಿಕೊಂಡಿದ್ದೀವಿ. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಮ್ಮ ಭಾರತ ದೇಶದ ಒಂದು ಜಲರಾಶಿಗಳು ಯಾವ್ಯಾವ? ನಮ್ಮ ಭಾರತ ದೇಶದ ಪಶ್ಚಿಮಕ್ಕೆ ಇರ್ತಕ್ಕಂಥ ಒಂದು ಜಲರಾಶಿ ಯಾವುದು, ದಕ್ಷಿಣಕ್ಕೆ ಇರ್ತಕ್ಕಂಥ ಒಂದು ಜಲರಾಶಿ ಯಾವುದು, ಪೂರ್ವಕ್ಕೆ ಇರ್ತಕ್ಕಂಥ ಒಂದು ಜಲರಾಶಿಯ ಕುರಿತು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶವನ್ನ ಒಂದು ಪರ್ಯಾಯ ದ್ವೀಪ ಅಂತೇಳಿ ಕರೀತಾ ಇದ್ದಾರೆ. ನಮ್ಮ ಭಾರತ ದೇಶಕ್ಕೆ ಇರತಕ್ಕಂಥ ಒಂದು ಹೆಸರು ಏನು ಅಂತಂದ್ರೆ ಭಾರತ ಒಂದು ಪರ್ಯಾಯ ದ್ವೀಪ. ಭಾರತ ಒಂದು ಪರ್ಯಾಯ ದ್ವೀಪ. ಹಾಗಾದ್ರೆ ಈ ಪರ್ಯಾಯ ದ್ವೀಪ ಅಂತೇಳಿ ನಮ್ಮ ಭಾರತ ದೇಶಕ್ಕೆ ಯಾಕೆ ಕರೀತಾ ಇದ್ದಾರೆ? ಪರ್ಯಾಯ ದ್ವೀಪ ಅಂತೇಳಿ ಯಾಕೆ ಕರೀತಾ ಇದ್ದಾರೆ ಅಂತಂದ್ರೆ ನಮ್ಮ ಭಾರತ ದೇಶ ಮೂರು ಕಡೆ ನೀರಿನಿಂದ ಆವರಿಸಿರ್ತಕ್ಕಂಥದ್ದು, ಒಂದು ಕಡೆ ಮಾತ್ರ ಭೂಭಾಗ ಅಂತಕ್ಕಂಥದ್ದು ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ನಮ್ಮ ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ಮಕ್ಕಳೇ, ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಭಾರತ ದೇಶದ ಪಶ್ಚಿಮ ದಿಕ್ಕಿಗೆ ಈ ಅರಬ್ಬಿ ಸಮುದ್ರ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ನಮ್ಮ ಭಾರತ ದೇಶದ ಒಂದು ದಕ್ಷಿಣದ ಒಂದು ಭಾಗದಲ್ಲಿ ಹಿಂದೂ ಮಹಾಸಾಗರ ಅಂತಕ್ಕಂಥ ಒಂದು ಜಲರಾಶಿ ಇರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ನಮ್ಮ ಭಾರತ ದೇಶದ ಪೂರ್ವ ದಿಕ್ಕಿನಲ್ಲಿ ಈ ಬಂಗಾಳ ಕೊಲ್ಲಿ ಅಂತಕ್ಕಂಥ ಒಂದು ಜಲರಾಶಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಿದ್ದೀವಿ. ಹೀಗಾಗಿ ನಮ್ಮ ಭಾರತ ದೇಶದ ಮೂರು ಕಡೆ ಈ ಜಲರಾಶಿಗಳು ಅರಬ್ಬಿ ಸಮುದ್ರ ಇರ್ಬೋದು, ಹಿಂದೂ ಮಹಾಸಾಗರ ಇರ್ಬೋದು, ಬಂಗಾಳ ಕೊಲ್ಲಿ ಅಂತಕ್ಕಂಥ ಈ ಮೂರು ಜಲರಾಶಿಗಳು ನಮ್ಮ ಭಾರತ ದೇಶವನ್ನ ಸುತ್ತುವರೆದಿರುವುದರಿಂದ ನಮ್ಮ ಭಾರತವನ್ನ ಪರ್ಯಾಯ ದ್ವೀಪ ಅಂತಲೇ ಕರೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ನಮ್ಮ ಭಾರತ ದೇಶ ಒಟ್ಟು 7516.6 ಕಿಲೋಮೀಟರ್ ಉದ್ದವಾಗಿರತಕ್ಕಂಥ ಒಂದು ಸಮುದ್ರ ತೀರವನ್ನ ಇದು ಒಳಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ನಮ್ಮ ಭಾರತ ದೇಶದ ಒಟ್ಟು ಸಮುದ್ರ ತೀರ ಎಷ್ಟಿದೆ ಅಂತಂದ್ರೆ 7516.6 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥ ಒಂದು ಸಮುದ್ರ ತೀರವನ್ನ ನಮ್ಮ ಭಾರತ ದೇಶ ಒಳಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದರಿಂದ ದೇಶದ ಮತ್ತು ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು, ವಿದೇಶಗಳೊಂದಿಗೆ ವ್ಯಾಪಾರ ಚಟುವಟಿಕೆಗಳು ಅಂತಕ್ಕಂಥವು ನಡೀತಾ ಇದಾವೆ. ಜೊತೆಗೆ ಹಡಗು ಸಂಚಾರ ಅಂತಕ್ಕಂಥದ್ದು ಕೂಡ ನಡೀತಾ ಇದೆ, ಮೀನುಗಾರಿಕೆ ಅಂತಕ್ಕಂಥದ್ದು ನಡೀತಾ ಇದೆ. ಜೊತೆಗೆ ಈ ಹಡಗು ನಿರ್ಮಾಣಗಳ ಒಂದು ಅಭಿವೃದ್ಧಿಗೆ ಕೂಡ ಇದು ಸಹಾಯಕಾರಿಯಾಗಿದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದರೆ ನಮ್ಮ ಭಾರತದ ಒಂದು ಪಶ್ಚಿಮ ಇರ್ಬೋದು, ಪೂರ್ವದ ಒಂದು ಜಲರಾಶಿಗಳಲ್ಲಿ ಕ್ರಮವಾಗಿ ಈ ಲಕ್ಷದ್ವೀಪಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ಅಂತಕ್ಕಂಥ ದ್ವೀಪಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ಪಶ್ಚಿಮ ಮತ್ತು ಪೂರ್ವದ ಒಂದು ಭಾಗಗಳಲ್ಲಿ ನಮ್ಮ ಭಾರತ ದೇಶದ ಪಶ್ಚಿಮ ಮತ್ತು ಪೂರ್ವದ ಭಾಗಗಳಲ್ಲಿ
ಭಾಗಗಳಲ್ಲಿ ಏನ್ ಕಂಡು ಬರ್ತಾ ಇದಾವೆ ಅಂದ್ರೆ ಲಕ್ಷದ್ವೀಪಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತಕ್ಕಂಥದ್ದು ಕಂಡು ಬರ್ತಾ ಇದಾವ. ಲಕ್ಷದ್ವೀಪ ಮತ್ತೊಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಕಂಡು ಬರ್ತಾ ಇದ್ದಾವೆ. ನಮ್ಮ ಭಾರತದ ಪೂರ್ವ ಮತ್ತು ಪಶ್ಚಿಮದ ಒಂದು ಭಾಗಗಳಲ್ಲಿ ಈ ಲಕ್ಷದ್ವೀಪ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತಕ್ಕಂಥವು ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಭಾರತದ ಒಂದು ಭೂಪಟದಲ್ಲಿ ಮೂರು ಕಡೆ ನಾವು ವೀಕ್ಷಣೆಯನ್ನು ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಪಶ್ಚಿಮಕ್ಕೆ ಅರೇಬಿಯಾ ಸಮುದ್ರ ಕಂಡು ಬರ್ತಾ ಇದೆ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಕಂಡು ಬರ್ತಾ ಇದೆ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ನಮ್ಮ ಭಾರತಕ್ಕೆ ಪರ್ಯಾಯ ದ್ವೀಪ ಅಂತ ಇದನ್ನ ಕರಿತಾ ಇರತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಸುತ್ತಲೂ ನೀರಿನಿಂದ ಆವರಿಸಿರ್ತಕ್ಕಂಥ ಈ ಭೂಭಾಗವನ್ನ ನಾವು ದ್ವೀಪ ಅಂತ ಕರಿತಾ ಇದ್ದೀವಿ. ಯಾವ ಒಂದು ಪ್ರದೇಶಕ್ಕೆ ನಾವು ದ್ವೀಪ ಅಂತ ಕರಿತಾ ಇದ್ದೀವಿ ಅಂದ್ರೆ ಸುತ್ತಲೂ ನೀರಿನಿಂದ ಆವರಿಸಿರುವ ಭೂಭಾಗಕ್ಕೆ ಏನು ಕರಿತೀವಿ ನಾವು ದ್ವೀಪ ಅಂತ ಕರಿತಾ ಇದ್ದೀವಿ. ದ್ವೀಪ ಎನ್ನುವುದು ನೋಡಿ ಮಕ್ಕಳೇ, ದ್ವೀಪ ಅಂತ ನಾವು ಎದುರು ಇದ್ದರೆ ಸುತ್ತಲೂ ನೀರಿನಿಂದ ಆವರಿಸಿರುವ ಒಂದು ಭೂಭಾಗಕ್ಕೆ ನಾವೇನು ಕರಿತಾ ಇದ್ದೀವಿ ದ್ವೀಪ ಅಂತ ಕರಿತಾ ಇದ್ದೀವಿ. ಅದರಲ್ಲಿ ನಮ್ಮ ಭಾರತಕ್ಕೆ ಸೇರಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಎರಡು ದ್ವೀಪಗಳು ಯಾವುವು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಮತ್ತೊಂದು ಲಕ್ಷದ್ವೀಪಗಳು. ಇವು ನಮ್ಮ ಭಾರತದ ದ್ವೀಪಗಳಾಗಿದ್ದಾವೆ. ಯಾವ? ಲಕ್ಷದ್ವೀಪಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಹಾಗಾದ್ರೆ ನಿಮಗೆ ಈಗಾಗಲೇ ಗೊತ್ತಿರಬಹುದು ದ್ವೀಪ ಅಂತಲೇ ನಾವು ಎಲ್ಲಿ ಕರೀತಾ ಇದ್ದೀವಿ ಅಂತಂದ್ರೆ ಸುತ್ತಲೂ ನೀರಿನಿಂದ ಆವರಿಸಿರುವ ಭೂಭಾಗಕ್ಕೆ ದ್ವೀಪ ಎನ್ನುವರು. ಹಾಗಾದ್ರೆ ಮಕ್ಕಳೇ, ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಬಹುದು. ಏನು ಅಂತಂದ್ರೆ ಶ್ರೀಲಂಕಾ ಅಂತಕ್ಕಂಥದ್ದು ಒಂದು ದ್ವೀಪ ರಾಷ್ಟ್ರ ಅಂತಲೇ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ. ಯಾಕಂದ್ರೆ ಶ್ರೀಲಂಕಾದ ಸುತ್ತಲೂ ಕೂಡ ಜಲರಾಶಿಗಳು ಅಂತಕ್ಕಂಥವು ಈ ಒಂದು ರಾಷ್ಟ್ರವನ್ನ ಸುತ್ತುವರಿದಿವೆ. ಹೀಗಾಗಿ ಶ್ರೀಲಂಕಾವನ್ನ ನಾವೇನು ಕರಿತಾ ಇದ್ದೀವಿ ಒಂದು ದ್ವೀಪ ರಾಷ್ಟ್ರ ಅಂತ ಕರಿತಾ ಇದ್ದೀವಿ. ಯಾಕಂದ್ರೆ ಸುತ್ತಲೂ ನೀರಿನಿಂದ ಆವರಿಸಿರ್ತಕ್ಕಂಥ ಒಂದು ಭೂಭಾಗ ಅಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಶ್ರೀಲಂಕಾ ಆ ಒಂದು ದೇಶವನ್ನ ದ್ವೀಪ ರಾಷ್ಟ್ರ ಅಂತಲೇ ಕರೀತಾ ಇದ್ದಾರೆ. ಹಾಗಾದ್ರೆ ನಮ್ಮ ಭಾರತದ ಒಂದು ಆಡಳಿತ ವಿಭಾಗಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ಮತ್ತೊಮ್ಮೆ ನಮ್ಮ ಭಾರತದ ಒಂದು ಭೂಪಟವನ್ನು ನಾವು ವೀಕ್ಷಣೆ ಮಾಡಬೇಕಾಗ್ತದೆ. ಹಾಗಾದ್ರೆ ಪ್ರಸ್ತುತ ನಮ್ಮ ರಾಜ್ಯದ ಒಂದು ಗಡಿಗಳನ್ನ ನಾವು ಒಳಗೊಂಡಿರ್ತಕ್ಕಂಥ ಒಂದು ಭೂಪಟವನ್ನ ಕೂಡ ನಾವು ನೋಡಿದಂತ ಒಂದು ಸಂದರ್ಭದಲ್ಲಿ ಈಗಾಗಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತ ದೇಶಕ್ಕೆ ಹಲವು ದೇಶಿ ರಾಜಮನೆತನಗಳು ಅಂತಕ್ಕಂಥವು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದವು. ಅಂದ್ರೆ ಅವತ್ತಿನ ಒಂದು ಕಾಲದಲ್ಲಿ 550ಕ್ಕಿಂತಲೂ ಹೆಚ್ಚು ಸಂಸ್ಥಾನಗಳು ಅಂದ್ರೆ ರಾಜರ ಒಂದು ಆಳ್ವಿಕೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಇತ್ತು ಅಂತಕ್ಕಂಥದ್ದು ನಮಗೆ ಇತಿಹಾಸದಿಂದ ತಿಳಿದು ಬರ್ತಾ ಇದೆ. ಇದರ ಜೊತೆಗೆ ವಿದೇಶಿ ಒಂದು ರಾಜಕೀಯ ಶಕ್ತಿಗಳ ಒಂದು ಆಳ್ವಿಕೆಯು ಕೂಡ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಒಳಪಟ್ಟಿತ್ತು ಅಂತಕ್ಕಂಥ ಒಂದು ವಿಷಯ ಕೂಡ ನಮಗೆ ತಿಳಿದು ಬರ್ತಾ ಇದೆ. ಹೀಗಾಗಿ ನೂರಾರು ಚಿಕ್ಕ ಪುಟ್ಟ ಸಾಮ್ರಾಜ್ಯಗಳು ಅವತ್ತಿನ ಕಾಲದಲ್ಲಿ ಏನಾಗಿತ್ತು ತಮ್ಮದೇ ಆಗಿರ್ತಕ್ಕಂಥ ಆಳ್ವಿಕೆಯನ್ನ ಇಲ್ಲಿ ನಡೆಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗೆ ಅವತ್ತಿನ ಕಾಲದಲ್ಲಿ ನೂರಾರು ಚಿಕ್ಕ ಪುಟ್ಟ ಈ ಸಾಮ್ರಾಜ್ಯಗಳು ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಹರಿದು ಹಂಚಿ ಹೋಗಿತ್ತು. ಮಕ್ಕಳೇ, ಅವತ್ತಿನ ಕಾಲದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂಥ ಈ ಅರಸರುಗಳು ಏನ್ ಮಾಡಿದ್ರು ಅಂದ್ರೆ ತಮಗೆ ಎಷ್ಟು ಬೇಕೋ ಅಷ್ಟು ಭೂಪ್ರದೇಶವನ್ನ ತಮ್ಮ ಕೈವಶವನ್ನಾಗಿ ಮಾಡಿಕೊಂಡಿದ್ದರು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದ. ಹಾಗಾದ್ರೆ ಸ್ವಾತಂತ್ರ್ಯ ನಂತರ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ
ಈ ನಮ್ಮ ಭಾರತದ ಒಂದು ಒಕ್ಕೂಟ ಅಂತಕ್ಕಂಥದ್ದು ಏನಾಯ್ತು, ರಚನೆಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವತ್ತಿನಿಂದ ನಾವು ಸುಗಮವಾಗಿರ್ತಕ್ಕಂಥ ಒಂದು ಆಡಳಿತದ ಒಂದು ನಿರ್ವಹಣೆಗಾಗಿ ಏನ್ ಮಾಡ್ತಾ ಇದ್ದೀವಿ, ಈ ಭೌಗೋಳಿಕ ಗಡಿಗಳನ್ನ, ಈ ಭೌಗೋಳಿಕ ಮೇರೆಗಳನ್ನ ಪುನರ್ ಏನ್ ಮಾಡಿದ್ರು, ನಿರ್ಧಾರ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿವರೆಗೆ ನಮ್ಮ ಭಾರತದ ಒಂದು ಗಡಿ ಅಂತೇಳಿ ನಾವು ಏನ್ ಮಾಡಿದ್ದೀವಿ, ಗುರುತಿಸಿಕೊಂಡಿದ್ದೀವಿ. ಇದೇ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತದ ಒಂದು ಗಡಿ, ಭಾರತದ ಒಂದು ಮೇರೆ, ಭಾರತದ ಒಂದು ಎಲ್ಲೆ ಅಂತಕ್ಕಂಥದ್ದು ಇಷ್ಟೇ ಇದೆ ಅಂತೇಳಿ ನಿರ್ದಿಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ. ಹೀಗೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಏನಾಯ್ತಂದ್ರೆ ಈ ಭಾಷಾವಾರು ರಾಜ್ಯಗಳ ಒಂದು ಪುನರ್ ರಚನೆ ಅಂತಕ್ಕಂಥದ್ದು ಕಾನೂನು ರೂಪದಲ್ಲಿ ಅದು ಅನ್ವಯ ಆಯಿತು ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ. ಹೀಗೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಒಂದು ಪುನರ್ ವಿಂಗಡಣೆ ಅಂತಕ್ಕಂಥದ್ದು ಆದಂತ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರು ಮಾತನಾಡ್ತಕ್ಕಂಥ ಒಂದು ಭಾಷೆಗಳ ಆಧಾರದ ಮೇಲೆ ಆ ರಾಜ್ಯಗಳ ಒಂದು ಪುನರ್ ವಿಂಗಡಣೆ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ನಮ್ಮ ಭಾರತ ದೇಶದಲ್ಲಿ ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹೀಗೆ ಅಲ್ಲಿ ವಾಸವಾಗಿರ್ತಕ್ಕಂಥ ಆ ಪ್ರದೇಶದಲ್ಲಿ ಬಹುಸಂಖ್ಯೆಯಲ್ಲಿ ಮಾತನಾಡತಕ್ಕಂಥ ಒಂದು ಭಾಷೆಗಳ ಆಧಾರದ ಮೇಲೆ ಈ ರಾಜ್ಯಗಳ ಒಂದು ಪುನರ್ ವಿಂಗಡಣೆ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ನಮ್ಮ ಭಾರತದಲ್ಲಿ ಅಸಂಖ್ಯಾತ ಭಾಷೆಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅವು ಭಾಷಾ ವೈವಿಧ್ಯತೆಯನ್ನ ಅವು ಏನ್ ಮಾಡ್ತಾ ಇದಾವ, ಸೂಚಿಸ್ತಾ ಇದ್ದಾವ. ಜೊತೆಗೆ 15 ಅನೇಕ ಭಾಷೆಗಳನ್ನು ಮಾತನಾಡತಕ್ಕಂಥ ಜನರು ಭಾರತ ದೇಶದಲ್ಲಿ ಇದ್ರೂ ಕೂಡ ಅದರಲ್ಲಿ ಅತಿ ಪ್ರಮುಖವಾಗಿ 15 ಭಾಷೆಗಳನ್ನ ಪರಿಗಣಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಅದು ಮುದ್ರಿಸಿರ್ತಕ್ಕಂಥ ಒಂದು ನೋಟುಗಳಲ್ಲಿ 15 ಭಾಷೆಗಳನ್ನ ಅಲ್ಲಿ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಗೊತ್ತಾಯ್ತಾ ಮಕ್ಕಳೇ? ಇದೆಲ್ಲವೂ ಕೂಡ ನಮ್ಮ ಭಾರತ ದೇಶ ಈ ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧಿಸಿರ್ತಕ್ಕಂಥ ಒಂದು ಸಾಧನೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ 4 ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಬಗ್ಗೆ. ನಮ್ಮ ರಾಜ್ಯದ ಆಡಳಿತ ಭಾಷೆ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ನಮ್ಮ ರಾಜ್ಯದ ಆಡಳಿತ ಭಾಷೆ ಕನ್ನಡ. ಯಾಕಂದ್ರೆ ನಮ್ಮ ಮಾತೃಭಾಷೆ ಯಾವುದಾಗಿದೆ, ಕನ್ನಡ ಆಗಿದೆ. ಹೀಗಾಗಿ ನಮ್ಮ ರಾಜ್ಯದ ಆಡಳಿತ ಭಾಷೆ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದಾರೆ. ಕನ್ನಡ ಅಂತೇಳಿ ಇದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ನಿನ್ನ ನೆರೆಯ ರಾಜ್ಯಗಳ ಭಾಷೆಗಳು ಯಾವುವು ಅಂತೇಳಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿದಾರೆ. ನಮ್ಮ ನೆರೆಯ ರಾಜ್ಯಗಳು ಅಲ್ಲಿ ಮಾತನಾಡತಕ್ಕಂಥ ಒಂದು ಭಾಷೆಗಳು ಕೊಂಕಣಿ, ಮರಾಠಿ, ಹೀಗೆ ತುಳು, ತೆಲುಗು, ಹೀಗೆ ಹಲವಾರು ಭಾಷೆಗಳನ್ನು ಮಾತನಾಡತಕ್ಕಂಥ ಒಂದು ಜನರು ಅಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನ ನೀನು ಮನೆಯಲ್ಲಿ ಮಾತನಾಡುವ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ನಾನು ಮನೆಯಲ್ಲಿ ಮಾತನಾಡುವಂತಹ ಒಂದು ಭಾಷೆ ಕನ್ನಡ ಅಂತೇಳಿ ನೀವೆಲ್ಲರಿಗೂ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಹಾಗಾದ್ರೆ ಭಾರತದ ಒಂದು ಆಡಳಿತ ಭಾಷೆ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಅತಿ ಸರಳವಾಗಿರತಕ್ಕಂಥ ಒಂದು ಪ್ರಶ್ನೆ. ಭಾರತದ ಆಡಳಿತ ಭಾಷೆ ಯಾವುದು ಅಂತಂದ್ರೆ ಅದು ನಮ್ಮ ರಾಷ್ಟ್ರ ಭಾಷೆಯಾಗಿರ್ತಕ್ಕಂಥ ಹಿಂದಿ ಅಂತೇಳಿ ನೀವು ಮಾಡಬೇಕಾಗ್ತದ, ಬರೀಬೇಕಾಗ್ತದ. ಹಾಗಾದ್ರೆ ಇಲ್ಲಿಯವರೆಗೆ ನಾವು ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಈ ಪಾಠವನ್ನ ಅಧ್ಯಯನ ಮಾಡಿದ್ದೀವಿ. ಹಾಗಾದ್ರೆ ನಮ್ಮ ಭಾರತ ದೇಶ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಕ್ಕಂಥದ್ದು ಈಗಾಗಲೇ ನೀವು ಓದಿರ್ತಕ್ಕಂಥದ್ದು. ಪ್ರಪಂಚದ 7ನೇ ಒಂದು ದೊಡ್ಡ ರಾಷ್ಟ್ರ ಅಂತ ಕರೀತಾ ಇದ್ದಾರೆ. ಇದನ್ನ 29 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳು, 1 ರಾಷ್ಟ್ರೀಯ ರಾಜಧಾನಿ ದೆಹಲಿ, ಇವೆಲ್ಲವುಗಳನ್ನ ಇದು ಒಳಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವುಗಳನ್ನು ಆಧರಿಸಿ ಅಂದ್ರೆ ಭಾಷೆಯನ್ನು ಆಧರಿಸಿ ರಾಜ್ಯಗಳು ವಿಭಾಗವಾಗಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಭಾರತದ ಖ್ಯಾತಿಗೆ ಪ್ರತಿ ರಾಜ್ಯಗಳು ಮತ್ತು ಅದರ ಒಂದು ವಿಶಿಷ್ಟತೆಯನ್ನ ನೀಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಎಲ್ಲಾ ರಾಜ್ಯಗಳು ತಮ್ಮದೇ ಇರತಕ್ಕಂಥ ಒಂದು ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಭಾರತ ದೇಶ ಅಧಿಕೃತವಾಗಿ ಒಂದು ಸರ್ಕಾರವನ್ನ ಇದು ಒಳಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಕೇಂದ್ರ ಸರ್ಕಾರ ಅಂತ ನಾವು ಕರಿತಾ ಇದ್ದೀವಿ.
ಪ್ರತಿಯೊಂದು ರಾಜ್ಯಗಳು ಒಳಗೊಂಡಿರ್ತಕ್ಕಂಥ ಒಂದು ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅಂತ ನಾವು ಕರಿತಾ ಇದ್ದೀವಿ. ಕೇಂದ್ರಾಡಳಿತ ಪ್ರದೇಶಗಳ ಒಂದು ಆಡಳಿತ ಸಂಸ್ಥೆ ಅದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನ ಕೇಂದ್ರ ಸರ್ಕಾರದ ಒಂದು ಪ್ರಧಾನ ಕಚೇರಿಗಳು ಎಲ್ಲಿದಾವೆ ಅಂದರೆ ಅವು ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನವದೆಹಲಿ ಅಂತಕ್ಕಂಥದ್ದು ನಮ್ಮ ಭಾರತದ ಒಂದು ರಾಜಧಾನಿಯಾಗಿದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗೆ ಈ ರಾಜ್ಯಗಳ ಒಂದು ಆಡಳಿತವನ್ನ ಆಯಾ ರಾಜ್ಯಗಳು ಏನ್ ಮಾಡ್ತಾ ಇದಾವ ನಿರ್ವಹಿಸಿಕೊಂಡು ಹೋಗ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಒಂದು ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಅಂತೇಳಿ ನಾವು ಕರೀತಾ ಇದ್ದೀವಿ. ಪ್ರತಿ ರಾಜ್ಯವೂ ಕೂಡ ತನ್ನದೇ ಇರತಕ್ಕಂಥ ಒಂದು ಆಡಳಿತದ ಒಂದು ನಿರ್ವಹಣೆಗಾಗಿ ಅದೇನ್ ಮಾಡ್ತಾ ಇದೆ, ಒಂದೊಂದು ರಾಜಧಾನಿಯನ್ನು ಕೂಡ ಅದು ಗುರುತಿಸಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು ಅಂತೇಳಿ ನಿಮ್ಮನ್ನು ನಾವು ಪ್ರಶ್ನೆ ಮಾಡಿದೆವು ಅಂತಂದ್ರೆ ಅವಾಗ ಅದು ಬೆಂಗಳೂರು ಅಂತೇಳಿ ನಿಮಗೆ ಗೊತ್ತಿರಬೇಕಾಗ್ತದ. ಗೊತ್ತಾಯ್ತಾ ಮಕ್ಕಳೇ? ಇಲ್ಲಿಯವರೆಗೆ ನಾವು ಏನ್ ಮಾಡಿದೀವಿ, ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂತಕ್ಕಂಥ ಒಂದು ಪಾಠದಲ್ಲಿ ನಮ್ಮ ಭಾರತದ ಕುರಿತು ಹಲವಾರು ವಿಷಯಗಳನ್ನು ನಾವು ತಿಳಿದುಕೊಂಡಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತ ದೇಶ 29 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳು, ಒಂದು ರಾಷ್ಟ್ರೀಯ ರಾಜಧಾನಿ ದೆಹಲಿಯನ್ನ ಒಳಗೊಂಡಿರತಕ್ಕಂಥ ಒಂದು ಒಕ್ಕೂಟ ಇದಾಗಿದೆ ಅಂತೇಳಿ ಈಗಾಗಲೇ ಗೊತ್ತಿರತಕ್ಕಂಥದ್ದು. ಹಾಗಾದ್ರೆ ಇನ್ನು ಆ ಒಂದು ಕೇಂದ್ರಾಡಳಿತ ಪ್ರದೇಶದ ಹೆಸರುಗಳನ್ನು ನಾವು ನೋಡಬೇಕು ಅಂತಂದರೆ ದಿಯು, ದಮನ್, ದಾದ್ರಾ ಮತ್ತು ನಗರ ಹವೇಲಿ, ಚಂಡೀಗಢ, ಲಕ್ಷದ್ವೀಪ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವು ನಮ್ಮ ಭಾರತದ ಒಂದು ದೇಶದಲ್ಲಿರ್ತಕ್ಕಂಥ 6 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವ. ಗೊತ್ತಾಯ್ತಾ ಮಕ್ಕಳೇ? ಈ ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳನ್ನು ನೀವು ನೆನಪಿನಲ್ಲಿಟ್ಟುಕೋಬೇಕಾಗ್ತದ. ನೋಡಿ ಮಕ್ಕಳೇ, ದಿಯು, ದಮನ್, ದಾದ್ರಾ ನಗರ ಹವೇಲಿ, ಚಂಡೀಗಢ, ಲಕ್ಷದ್ವೀಪ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವು ನಮ್ಮ ಭಾರತದ 6 ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದಾವ. ಇವುಗಳನ್ನು ಹೊರತುಪಡಿಸಿ ದೆಹಲಿ ಒಂದು ರಾಷ್ಟ್ರೀಯ ರಾಜಧಾನಿ. ಇನ್ನು ಉಳಿದವು 29 ರಾಜ್ಯಗಳು, ಜಮ್ಮು ಮತ್ತು ಕಾಶ್ಮೀರ ಇರಬಹುದು, ಗುಜರಾತ್ ಇರಬಹುದು, ಹೀಗೆ 29 ರಾಜ್ಯಗಳನ್ನ ನಮ್ಮ ಭಾರತ ದೇಶ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ನಿಮಗೆ ಈ ಒಂದು ಅವಧಿಯಲ್ಲಿ ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 29 ರಾಜ್ಯಗಳ ಹೆಸರುಗಳನ್ನು ನೀವು ಪಟ್ಟಿ ಮಾಡಬೇಕು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳನ್ನು ಪಟ್ಟಿ ಮಾಡಬೇಕು. ಒಂದು ರಾಷ್ಟ್ರೀಯ ರಾಜಧಾನಿಯ ಹೆಸರನ್ನ ಪಟ್ಟಿ ಮಾಡಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ಏನು ಮಾಡ್ತಾ ಇದ್ದೀನಿ, ವಿರಾಮವನ್ನು ನೀಡ್ತಾ